ಪ್ರಧಾನಿ ನರೇಂದ್ರ ಮೋದಿ ಇವತ್ತು ಬೆಂಗಳೂರಿಗೆ ಬಂದಿರುವಂತಹ ಹಿನ್ನೆಲೆ ಮೋದಿಯನ್ನ ಭವ್ಯ ಸ್ವಾಗತವನ್ನ ಕೋರೋದಕ್ಕೋಸ್ಕರ ಸೌತ್ ಎಂಡ್ ಸರ್ಕಲ್ ಅಲ್ಲಿ ಸಕಲ ಸಿದ್ಧತೆ ಆಗಿದೆ. ನಾನೀಗ ದೃಶ್ಯವನ್ನ ನಿಮ್ಗೆ ತೋರಿಸ್ತಾ ಹೋಗ್ತೀನಿ. ನೀವೀಗ ಗಮನಿಸ್ತಾ ಇದ್ರೆ ಬಿಜೆಪಿ ಕಾರ್ಯಕರ್ತರೆಲ್ಲರೂ ಕೂಡ ಸೌತ್ ಎಂಡ್ ಅಲ್ಲಿ ಜಮಾವಣೆ ಆಗಿರುವಂತದ್ದು, ಪ್ರಧಾನಿಯನ್ನ ನೋಡೋದಕ್ಕೆ ಅತ್ಯಂತ ಕೌತುಕದಿಂದ ಕಾಯ್ತಾ ಇರುವಂತದ್ದು. ನಾನು ಅವ್ರನ್ನ ಮಾತನಾಡಿಸ್ತಾ ಹೋಗ್ತೇನೆ. ಮೇಡಮ್ ಹೇಳಿ, ಪ್ರಧಾನಿ ಬರ್ತಾ ಇದ್ದಾರೆ, ಏನ್ ಹೇಳ್ತೀರಾ? ತುಂಬಾ ಖುಷಿ ಆಗ್ತಾ ಇದೆ ಮೇಡಮ್, ತುಂಬಾನೇ ಖುಷಿ ಆಗ್ತಾ ಇದೆ. ಅವರ ಬರುವಿಕೆಗೆ ನಾವು ತುಂಬಾ ಕಾಯ್ತಾ ಇದೀವಿ. ಅವ್ರನ್ನ ತುಂಬಾ ಹತ್ರದಿಂದ ಕಣ್ತುಂಬಿಸ್ಕೊಳ್ಳಕ್ಕೆ ತುಂಬಾ ಖುಷಿ ಆಗ್ತಾ ಇದೆ. ಸೊ ವಿ ಆರ್ ವೈಟಿಂಗ್ ಫಾರ್ PM ಮೇಡಮ್. ಮೋದಿ ಅವ್ರ ಬಗ್ಗೆ ತುಂಬಾ ಖುಷಿ ಆಗಿದೆ ಮೇಡಮ್. ನಮ್ಗೆ ತುಂಬಾ ಖುಷಿ ಇದೆ, ಯಾಕಂದ್ರೆ ಅವ್ರಿಗೆ 5,000 ಜನ ಬಂದಿದ್ದೇವೆ. ಗೋವಿಂದನಗರದಿಂದ 5,000 ಜನ ಬಂದಿದ್ದೀವಿ. ಬೆಳಗ್ಗೆ 5 ಗಂಟೆಯಿಂದ ಕಾಯ್ತಾ ಇದೀವಿ. ಮೋದಿಜಿ ಅವ್ರು ಎಷ್ಟು ಗಂಟೆಗೆ ಬರ್ತಾರೆ, ಯಾವ ಟೈಮ್ ನೋಡ್ಬೇಕು, ತುಂಬಾ ಉತ್ಸಾಹದಿಂದ ಕಾಯ್ತಾ ಇದೀವಿ. ತುಂಬಾ ಖುಷಿ ಆಗ್ತದೆ ಮೇಡಮ್. ಇವತ್ತು ನಮ್ಮ ನರೇಂದ್ರ ಮೋದಿಜಿ ಅವ್ರನ್ನ ಅದ್ದೂರಿಯಾಗಿ ಸ್ವಾಗತ ಮಾಡ್ಲಿಕ್ಕೆ ನಾವು ಗೋವಿಂದರಾಜನಗರ ಒಂದು 5,000 ಜನ ಬಂದಿದ್ದೀವಿ. ಇವತ್ತು ಎಲ್ಲರಿಗೂ ನಮ್ಮ ದೇಶದ ದೊರೆ ನರೇಂದ್ರ ಮೋದಿ ಅವ್ರನ್ನ ಸ್ವಾಗತಿಸೋದೇ ನಮ್ಗೆ ದೊಡ್ಡ ಹಬ್ಬ. ಅದರಲ್ಲಿ ಇವತ್ತು ಒಂದು 2 ಲಕ್ಷ ವಾಹನಗಳು ರೋಡ್ಗಿಳಿತಾ ಇಲ್ಲ ದಿನ ಅಂತ ಅಂದ್ರೆ ಈ ಹಳದಿ ಮಾರ್ಗ ಓಪನ್ ಮಾಡ್ತಾ ಇರೋದು, ಅದರಲ್ಲೂ ದೇಶದ ಪ್ರಗತಿ ಬಗ್ಗೆ ಹೆಚ್ಚಿನ ಚಿಂತನೆ ಉಳ್ಳತಕ್ಕಂತ ನಮ್ಮ ದೇಶದ ನರೇಂದ್ರ ಮೋದಿ ಅವ್ರನ್ನ ನಾವಿವತ್ತು ಸ್ವಾಗತಿಸೋದಿಕ್ಕೆ ಎಲ್ಲರೂ ಹಬ್ಬದ ವಾತಾವರಣ ರೀತಿಯಲ್ಲಿ ಇದ್ ಮಾಡಿದ್ದೇವೆ. ನಮಗೆ ಅವ್ರನ್ನ ನೋಡೋದು ಇವತ್ತು ದೇವರನ್ನ ಕಂಡಂತೆ ನಮ್ಗೆ ಭಾಸ ಆಗುತ್ತೆ ಮೇಡಮ್. ಯಾವ ರೀತಿಯಾಗಿ ವೆಲ್ಕಮ್ ಮಾಡೋದಕ್ಕೆ ತಯಾರಿ ಮಾಡ್ಕೊಂಡಿದ್ದೀರಾ? ನರೇಂದ್ರ ಮೋದಿ ಅವ್ರನ್ನ ಸ್ವಾಗತಿಸೋದಿಕ್ಕೆ ಅವರು ಇವತ್ತಿನಿಂದ ಅವತ್ತಿನ ತನಕ ಅವರು ಮಾಡಿರೋದು ಕಾರ್ಯಕರ್ತರು ಮತ್ತೆ ದೇಶದ ಪ್ರಜೆಗಳು ಎಲ್ಲರಿಗೂ ಇದು ಮಾಡತಕ್ಕಂತ ಇದರಲ್ಲಿ ನಮ್ಮ ಒಂದು ಜಯ ಘೋಷದ ಒಂದು ಅವ್ರನ್ನ ನಾವು ಸ್ವಾಗತಿಸ್ತೇವೆ. ಅದೊಂದು ಮಾಡ್ಲಿಕ್ಕೆ ಹೂವಿನ ಹಾಕಿ ನಾವು ಅವರ ಸ್ವಾಗತಿಸೋದಕ್ಕೆ ಇಷ್ಟಪಡ್ತಾ ಇದ್ದೇವೆ ಮೇಡಮ್. ಈ ಭಾಗದಲ್ಲಿ ಕಾರ್ಯಕರ್ತರು ಹೇಳ್ತಾ ಇರುವಂತದ್ದು ಅಂದ್ರೆ ಪ್ರಧಾನಿ ಮೋದಿ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಸಕಲ ರೀತಿಯಲ್ಲೂ ಕೂಡ ಸ್ವಾಗತವನ್ನು ಮಾಡೋದಕ್ಕೆ ಸಜ್ಜಾಗಿದ್ದೀವಿ ಅನ್ನುವಂತಹ ಮಾತನ್ನ ಹೇಳ್ತಾ ಇರುವಂತದ್ದು. ಜೊತೆಗೆ ವಿಜುವಲ್ಸ್ ಅನ್ನ ತೋರಿಸ್ತಾ ಹೋಗುವಂತಹ ಪ್ರಯತ್ನವನ್ನ ಕೂಡ ಮಾಡ್ತೀನಿ. ಈ ಭಾಗದಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರಿಂದ ಹಿಡಿದು ಸಾರ್ವಜನಿಕರಾದಿಯಾಗಿ ಮೋದಿಯನ್ನ ನೋಡೋದಕ್ಕೆ ಕಾತರದಿಂದ ಕಾಯ್ತಾ ಇರುವಂತಹ ಚಿತ್ರಣ ಕಂಡು ಬರ್ತಾ ಇರುವಂತದ್ದು. ನೀವೀಗ ನೋಡ್ತಾ ಇದ್ರೆ ಸೌತ್ ಎಂಡ್ ಮೆಟ್ರೋ ಏನಿದೆ, ಮೆಟ್ರೋ ಇಂದ ಸರ್ಕಲ್ ವರೆಗೂ ಕೂಡ ಸಂಪೂರ್ಣವಾಗಿ ಜನಸಾಗರ ಸೇರಿರುವಂತದ್ದು. ಸಾಕಷ್ಟು ಸಂಖ್ಯೆಯಲ್ಲಿ ಜನ ಈ ಭಾಗದಲ್ಲಿ ಬಂದಿರುವಂತಹ ಚಿತ್ರಾವಳಿ ಕಾಣಿಸುತ್ತಾ ಇದೆ. ಒಂದು ಕಡೆ ಚಂಡ ವಾದ್ಯ ಕೂಡ ಬರ್ತಾ ಇದೆ, ಅದಕ್ಕೆ ತಕ್ಕುದಾಗಿ ಮಹಿಳೆಯರು ಕೂಡ ಸ್ಟೆಪ್ಸ್ ಆಗ್ತಾ ಇರುವಂತಹ ಚಿತ್ರಣ ಕೂಡ ಈ ಭಾಗದಲ್ಲಿ ಕಂಡು ಬರ್ತಾ ಇದೆ. ಸಖತ್ ಜೋಶಲ್ಲಿ ಪ್ರಧಾನಿಯನ್ನ ವೆಲ್ಕಮ್ ಮಾಡೋದಕ್ಕೆ ಈ ಭಾಗದಲ್ಲಿ ಜಮಾವಣೆ ಆಗಿದ್ದಾರೆ. ಅಲ್ಲಲ್ಲಿ ಕಾರ್ಯಕರ್ತರು ಮುಂದೆ ಬರಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಕೂಡ ಹೆಜ್ಜೆಯನ್ನ ಹಾಕ್ತಾ ಇದ್ರು. ಆದ್ರೆ ಪೊಲೀಸರು ಮತ್ತೆ ಕಾರ್ಯಕರ್ತರ ಮಧ್ಯೆ ಚಕಮಕಿ ಕೂಡ ನಡೀತಾ ಇರುವಂತಹ ಚಿತ್ರಣ ಕೂಡ ಕಂಡು ಬರ್ತಾ ಇರುವಂತಹದ್ದು. ಸೌತ್ ಎಂಡ್ ಅಲ್ಲಿ ನೀವು ಗಮನಿಸಿದ್ರೆ ಇದು ಸೌತ್ ಎಂಡ್ ಸರ್ಕಲ್. ಈ ಸರ್ಕಲ್ ನ ಹಾದಿಯಾಗಿ ಪ್ರಧಾನಿ RV ರೋಡ್ಗೆ ಹೋಗ್ತಾರೆ. RV ರೋಡ್ ನಲ್ಲಿ ಹೋಗಿ ರಾಗಿಗುಡ್ಡದ ಸಮೀಪ ಹಳದಿ ಮಾರ್ಗ ಮೆಟ್ರೋವನ್ನ ಉದ್ಘಾಟನೆ ಮಾಡ್ತಾರೆ. ಯೆಲ್ಲೋ ಲೈನ್ ಬಹು ನಿರೀಕ್ಷಿತ ಮೆಟ್ರೋ ಉದ್ಘಾಟನೆ ಆಗುತ್ತೆ. ಸೊ ಆ ಮೆಟ್ರೋ ಉದ್ಘಾಟನೆಗೆ ಮೋದಿ ಬರ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಸಾಕಷ್ಟು ಸಂಖ್ಯೆಯಲ್ಲಿ ಈ ಭಾಗದಲ್ಲಿ ಜನ ಜಮಾವಣೆ ಆಗಿರುವಂತಹ ಚಿತ್ರಣ ಕಂಡು ಬರ್ತಾ ಇದೆ. ಕ್ಷಣಕ್ಕೂ ಕೂಡ ಬರುವಂತಹ ಜನರ ಸಂಖ್ಯೆ ಏರಿಕೆ ಆಗ್ತಾನೆ ಇದೆ, ಇನ್ನೂ ಕೂಡ ಏರಿಕೆ ಆಗ್ತಾನೆ ಹೋಗುತ್ತೆ. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ ಫಾಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.